ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಅಥವಾ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನಿಂದ ಏನು ನಮ್ಮ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗ ಜಾರಿ ಆದ ನಂತರ ತಕ್ಷಣವಾಗಿ ನೋಟಿಫಿಕೇಷನ್ ಆಗ್ತಕ್ಕಂಥ ಹುದ್ದೆಗಳಲ್ಲಿ SDA ಮತ್ತು FDA ಹುದ್ದೆಗಳು ಕೂಡ ಒಂದು. ಅದರಲ್ಲಿ ಟೋಟಲಾಗಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ಇದಕ್ಕೆ ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಕೊಟ್ಟಿತ್ತು. ಆದರೆ ಒಳ ಮೀಸಲಾತಿ ಕಾರಣದಿಂದ ಎಲ್ಲವೂ ಕೂಡ ರಿಜೆಕ್ಟ್ ಆಗಿದೆ. ಯಾವ್ಯಾವುದು ರಿಜೆಕ್ಟ್ ಆಗಿದ್ದಾವೆ ಇಲ್ಲಿ ನೋಡ್ಕೊತಾ ಹೋಗೋಣ. ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಲ್ಲಿ ಟೋಟಲಾಗಿ 30 ಹುದ್ದೆಗಳಿದ್ದಾವೆ. ಗ್ರೌಂಡ್ ವಾಟರ್ನಲ್ಲಿ 5, ಅಗ್ರಿಕಲ್ಚರಲ್ಲಿ 19 ಹುದ್ದೆಗಳಿದ್ದಾವೆ. ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟಲ್ಲಿ 2, ಡೈರೆಕ್ಟೋರಲ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನಲ್ಲಿ 5, ಕರ್ನಾಟಕ ಹೌಸಿಂಗ್ ಬೋರ್ಡ್ನಲ್ಲಿ ಟೋಟಲಾಗಿ 15 + 1 16 + 6 ಟೋಟಲಾಗಿ 22 ಹುದ್ದೆಗಳಿದ್ದಾವೆ. ಕರ್ನಾಟಕ ಲೋಕಾಯುಕ್ತ ಅಲ್ಲಿ 3 ಇದ್ದಾವೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತೆ 4 ಹುದ್ದೆಗಳು. ಕರ್ನಾಟಕ ಲೋಕಾಯುಕ್ತ 1, ಸೋಷಿಯಲ್ ವೆಲ್ಫೇರ್ 14, ಕರ್ನಾಟಕ ಲೋಕಾಯುಕ್ತ 23. ಇದೇ ರೀತಿ ಕರ್ನಾಟಕ ಲೋಕಾಯುಕ್ತ ಮತ್ತೆ 8, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ 45. ಇವೆಲ್ಲವೂ ಕೂಡ SDA ಮತ್ತು FDA ಜಾಬ್ ಹುದ್ದೆಗಳು. ಜಿಲ್ಲಾ ಪಂಚಾಯಿತಿಯಲ್ಲಿ 10, ಜಿಲ್ಲಾ ಪಂಚಾಯಿತಿ ಕೊಪ್ಪಳ ಡಿಸ್ಟಿಕಲ್ಲಿ 5, ರೂರಲ್ ಡೆವಲಪ್ಮೆಂಟ್ 9, ಇಲ್ಲಿ +1 ಹೆಚ್ಚಿಗೆ. ಮತ್ತು ಇಲ್ಲಿ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟಲ್ಲಿ 3 + ಹೆಚ್ಚಿಗೆ 3, ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಹೆಚ್ಚಿಗೆ 7, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂದರೆ SDA ಮತ್ತು FDA ಎರಡನ್ನೂ ಕೂಡ ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ 1000ಕ್ಕೂ ಅಧಿಕ ಒಂದು ಹುದ್ದೆಗಳು ಎಲ್ಲೆಲ್ಲಿ ಖಾಲಿ ಇದ್ದಾವೋ ಎಲ್ಲ ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಯಾವ ಒಂದು ಇದರಲ್ಲಿ ಖಾಲಿ ಇದೆ ಅಂತ ಜಿಲ್ಲಾ ಪಂಚಾಯತಿ ಬೀದರ್ ಆಗಿರ್ಬೋದು. ಈ ರೀತಿಯಾಗಿ ಯಾವ್ಯಾವ ಪಂಚಾಯತಿಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಇವೆಲ್ಲವಕ್ಕೂ ಕೂಡ ಅನುಮೋದನೆ ಕೊಡಬೇಕಿತ್ತು. ಆದರೆ ಏನು ಮಾಡ್ತೀರಾ, ಈ ಒಂದು ಒಳ ಮೀಸಲಾತಿ ಬಂದು ಇವೆಲ್ಲವಕ್ಕೂ ಕೂಡ ಇಲ್ಲಿ ಸ್ಟೇ ನಿಂತ್ಕೊಂಡಿದೆ. ಈ ಎಲ್ಲ ಹುದ್ದೆಗಳು ಕೂಡ ಈಗ ನೆಕ್ಸ್ಟ್ ಏನಾಗ್ತವೆ ಅಂತ ಅಂದರೆ ಭರ್ತಿ ಆಗ್ತವೆ. ಯಾವಾಗ ಭರ್ತಿ ಆಗ್ತವೆ ಅಂತ ಅಂದರೆ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು ನ್ಯೂಸ್ ನಡೀತಾ ಇದೆ ಅದು ತಕ್ಷಣ ಈಗ ಏನು ಅನುಮೋದನೆ ಆದ ನಂತರ ಡೈರೆಕ್ಟಾಗಿ ಏನು ರೋಸ್ಟರ್ ಪಟ್ಟಿ ಬಿಡುಗಡೆ ಕೂಡ ಮಾಡಿದ್ದಾರೆ. ವಿತಿನ್ 2 to 3 ಮಂತ್ಸ್ ಒಳಗೆ ಎಲ್ಲ ನೋಟಿಫಿಕೇಷನ್ಗಳು ಆಗ್ತವೆ. ಅದಕ್ಕಾಗಿ ಯಾವ ವಿದ್ಯಾರ್ಥಿಗಳು ಇಲ್ಲಿ ಯಾವುದು ನೋಟಿಫಿಕೇಷನ್ ಆಗ್ತಾ ಇಲ್ಲ, ನೋಟಿಫಿಕೇಷನ್ ಆದಮೇಲೆ ನಾವು ಓದ್ತೇವೆ ಅಂತ ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಿದ್ದೀರಾ ನೋಡಿ, ಇವೆಲ್ಲವೂ ಕೂಡ 2024ರಲ್ಲಿ ಇಲ್ಲಿ ನೋಟಿಫಿಕೇಷನ್ ಆಗಿ ಇಲ್ಲಿ ಜಾಬ್ ಕೊಡಬೇಕಿತ್ತು. ಆದರೆ ಕೆಲವೊಂದು ಕಾರಣಾಂತರಗಳಿಂದ, ಈ ಒಳ ಮೀಸಲಾತಿ ಕೆಲವು ಕಾರಣಗಳಿಂದ ಇಲ್ಲಿ ಇವೆಲ್ಲವಕ್ಕೂ ಕೂಡ ಇಲ್ಲಿ ನೋಟಿಫಿಕೇಷನ್ ಆಗಿಲ್ಲ ಅಂತ ಹೇಳ್ಬೋದು. ಯಾವ್ಯಾವ ವಿದ್ಯಾರ್ಥಿಗಳು ಇದಕ್ಕೆಲ್ಲ ಓದ್ತಾ ಇದ್ದೀರಾ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ, ಮತ್ತು ಅದರ ಜೊತೆಗೆ ಎಕ್ಸಾಮಿನ್ ಕನ್ನಡ ಚಾನಲಲ್ಲಿ ಕ್ಲಾಸಸ್ಗಳು ನಡೀತಾ ಇದ್ದಾವೆ. ಕರೆಂಟ್ ಅಫೇರ್ಸ್ ಕ್ಲಾಸಸ್ ಆಗಿರ್ಬೋದು, ಅದರ ಜೊತೆಗೆ ಭಾರತದ ಸಂವಿಧಾನಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ಲಾಸಸ್ ಆಗಿರ್ಬೋದು, ಎಲ್ಲವೂ ಕೂಡ ಅಲ್ಲಿ ಕ್ಲಾಸಸ್ಗಳು ನಡೀತಾ ಇದ್ದಾವೆ. ಅದನ್ನು ಮಿಸ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ, ನಿಮಗೆ ಯೂಸ್ಫುಲ್ ಆಗ್ತದೆ ಆಯಿತಾ. ಇವು ಈ ಒಂದು SDA ಮತ್ತು FDAಗೆ ಸಂಬಂಧಪಟ್ಟಂತೆ ಜಾಬ್ ರಿಲೇಟೆಡ್ ಆಗಿರ್ತಕ್ಕಂಥ ಮಾಹಿತಿ. ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಮುಗಿಸ್ತಿದ್ದೇನೆ. ಜೈ ಹಿಂದ್, ವಂದೇ ಮಾತರಂ.